ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ದುರಂತದಲ್ಲಿ ಮೃತರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಕಪ್ಪೆ ಚಿಪ್ಪು ಆರಿಸಲು ಹೋಗಿ 10 ಜನ ಜಲಸಮಾಧಿಯಾಗಿದ್ದಾರೆ. ಕಪ್ಪೆ ಚಿಪ್ಪು ಆರಿಸಲು ಪರಸ್ಪರ ಕೈ ಹಿಡಿದುಕೊಂಡು ನದಿಗೆ ಇಳಿದಿದ್ರು. ತಡರಾತ್ರಿ ಮಳೆ ಸುರಿದ ಪರಿಣಾಮ ನದಿ ನೀರಿನ ಹರಿವು ಹೆಚ್ಚಾಗಿತ್ತು. ಜೊತೆಗೆ ಸಮುದ್ರದ ಅಲೆಗಳ ಅಬ್ಬರ ನೀರಿನ ಮಟ್ಟ ಏರಿಕೆಯಾಗಿತ್ತು. ಕಪ್ಪೆ ಚಿಪ್ಪು ಮೀನು ಹಿಡಿದು ಜೀವನ ಸಾಗಿಸುತ್ತಿದ್ದಂಥ ಮೃತರ ಬೆಳಗ್ಗೆ 11 ಗಂಟೆಗೆ ಎಂದಿನಂತೆ 14 ಜನ ಶಾರದಾ ನದಿಗೆ ಇಳಿದಿದ್ರು. ಶಾರದಾ ನದಿ ಅರಬ್ಬಿ ಸಮುದ್ರ ಸೇರುವಂಥ ಮಧ್ಯದಲ್ಲಿ ಇಳಿದಿದ್ರು. ದೊಡ್ಡದಾದ ಅಲೆ ಬಂದು ನೀರಿನಲ್ಲಿ ಕೊಚ್ಚಿಕೊಂಡು ಹೋದರು. 10 ಜನ ಜಲಸಮಾಧಿಯಾಗಿದ್ದಾರೆ. ಮೊದಲು 8 ಜನ ಅಂತ ಹೇಳಲಾಗಿತ್ತು. ಇನ್ನಿಬ್ಬರನ್ನು ಹುಡುಕಾಟ ನಡೆಸ್ತಾ ಇದ್ರು. ಆ ಪೈಕಿ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಯಾರ್ಯಾರು, ಅವರ ಹೆಸರುಗಳೇನು ಅಂತ ನೋಡೋದಾದರೆ, ಮಾಲತಿ ಜಟ್ಟಪ್ಪ ನಾಯ್ಕ, ಆಕೆ 38ರಿಂದ 40 ವರ್ಷ ಇರಬಹುದು ಅಂತ ಹೇಳಿ. ಇನ್ನು ಲಕ್ಷ್ಮೀ ಮಹಾದೇವ ನಾಯ್ಕ್ 40 ವರ್ಷ ಆಕೆಗೆ. ಇನ್ನು ಲಕ್ಷ್ಮೀ ಶಿವರಾಮ ನಾಯ್ಕ್ 40 ವರ್ಷ. ಇನ್ನು ಲಕ್ಷ್ಮೀ ಅಣ್ಣಪ್ಪ ನಾಯ್ಕ್ 50 ವರ್ಷ. ಲಕ್ಷ್ಮೀ ಎಂದರೆ ಜಾಸ್ತಿ ಎದ್ಗಿದ್ದಾರೆ ನೋಡಿ. ಉಮೇಶ್ ಮಂಜುನಾಥ್ ನಾಯ್ಕ್ 25 ವರ್ಷ. ಲಕ್ಷ್ಮೀ ಮಹಾದೇವ ನಾಯ್ಕ್ 40 ವರ್ಷ. ಜ್ಯೋತಿ ನಾಗಪ್ಪ ನಾಯ್ಕ್ 38 ವರ್ಷ. ಮಾಸ್ತಮ್ಮ ಮಂಜುನಾಥ್ ನಾಯ್ಕ್ 45 ವರ್ಷ. ಮಂಜಮ್ಮ ಗೊಯ್ದ ನಾಯ್ಕ್ 30ರಿಂದ 40 ವರ್ಷ ಇರಬಹುದು. ಇನ್ನು ನಾಗರತ್ನ ಪರಮೇಶ್ವರ್ ನಾಯ್ಕ್ 38ರಿಂದ 40 ವರ್ಷ ಇರಬಹುದು. ಇನ್ನು ಮಹಾದೇವಪ್ಪ ಭೈರಪ್ಪ ನಾಯ್ಕ್ 40-45 ವರ್ಷ. ಮೃತದೇಹ ಇನ್ನೂ ಸಿಕ್ಕಿಲ್ಲ. ಅವರು ಬದುಕಿದ್ದಾರೋ ಅಥವಾ ಪ್ರಾಣವನ್ನು ಕಳೆದುಕೊಂಡಿದ್ದಾರೋ ಗೊತ್ತಿಲ್ಲ. 11ನೇವರು 10 ಜನ ಈಗ ಆಲ್ರೆಡಿ ಪತ್ತೆಯಾಗಿದ್ದಾರೆ. ಅವರ ಜೀವವಿಲ್ಲ, ಅವರ ಶವವಾಗಿರುವಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಇನ್ನೊಬ್ಬ ಮಹಾದೇವ ಭೈರಪ್ಪ ನಾಯ್ಕನ ಶವಗಾಗಿ ಅಥವಾ ಆತನ ದೇಹಕ್ಕಾಗಿ ಹುಡುಕಾಟವನ್ನು ಪೊಲೀಸರು ಮುಂದುವರಿಸಿದ್ದಾರೆ. ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ವೆರಿ ಅನ್ಫಾರ್ಚುನೇಟ್, ಒಂದು 14 ಜನ ಈ ಕಪ್ಪೆ ಚಿಪ್ಪು ತೆಗಿಲಿಕ್ಕೆ ಹೋದಾಗ ಒಂದು 10 ಜನ ನಮ್ಗೆ ಇಲ್ಲಿ ತನಕ ಬಾಡಿ ಸಿಕ್ಕಿದೆ. ಇನ್ನು ಒಬ್ಬರು ಮಿಸ್ಸಿಂಗ್ ಇದ್ದಾರೆ. ಅವ್ರದ್ದು ಕೂಡ ಕಂಟಿನ್ಯೂಸ್ ಸರ್ಚ್ ಇದೆ. ನಮ್ಮ CSP ಅವರು, ಪೊಲೀಸ್ ಅವರು ಮತ್ತೆ ಲೋಕಲ್ ಮೀನುಗಾರರು ಎಲ್ಲ ಸೇರ್ಕೊಂಡು ಸರ್ಚ್ ಮಾಡ್ತಾ ಇದ್ದೀವಿ. ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಅಂದ್ರೆ ಮಳೆ ಪ್ರಮಾಣ ಕೂಡ ಜಾಸ್ತಿ ಇರಲಿಲ್ಲ. ಅವರು ಹೋದಾಗ ದಾರಿ ತಪ್ಪಿ ಒಂದು ಡೀಪರ್ ಲೊಕೇಶನ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿ ಒಂದು ಬೋಟ್ ಆ ಸಮಯದಲ್ಲಿ ಇತ್ತು. ಒಂದು 3 ಜನಗೆ ಅಷ್ಟೇ ಸೇವ್ ಮಾಡ್ಲಿಕ್ಕೆ ಆಗಿತ್ತು. ಸೊ ಬಾಕಿ ಜನ ಇಮಿಡಿಯೇಟ್ಲಿ ಡ್ರೌನಿಂಗ್ ಆಗಿ ಆನ್ ದ ಸ್ಪಾಟ್ ಡೆತ್ ಆಗಿದ್ದಾರೆ. ಸೊ ಅದಾದ್ಮೇಲೆ ಈಗ ಈವ್ನಿಂಗ್ 5:30ಗೆ ಹೈ ಟೈಡ್ ಇತ್ತು. ಸೊ 10:30ಇಂದ 5:30 ತನಕ ನೀರು ಜಾಸ್ತಿ ಆಗ್ತಾನೆ ಬರ್ತಾ ಇತ್ತು. ಸೊ ಸಡನ್ಲಿ ಒಟ್ಟಿಗೆ ನೀರು ಒಳಗಡೆ ಬರೋದಿಲ್ಲ. ಸೊ ಅವ್ರು ಹೋದಾಗ ನೀರ್ ಲೆಂತ್ ವಾಟರ್ ಇದ್ದು ಕರೆಕ್ಟ್ ಆಗಿ ರೂಟ್ ಅಲ್ಲಿ ಹೋಗಿದ್ದಾರೆ. ಮತ್ತೆ ಆಕ್ಟಿವಿಟಿನೂ ಕೂಡ ಕರೆಕ್ಟ್ ಆಗಿ ಮಾಡಿದ್ದಾರೆ. ವಾಪಸ್ ಬರುವಾಗ ಡೈರೆಕ್ಷನ್ ಗೊತ್ತಿಲ್ಲದೆ ಒಂದು ಡೀಪರ್ ಲೊಕೇಶನ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೀವು ಹೇಳಿರೋ ತರ ಒಬ್ಬೊಬ್ರಿಗೆ ಸೇವ್. ಇಂದು ಈ ಭಟ್ಕಳ ತಾಲೂಕಿನ ಶಿರಾಲಿ ಗ್ರಾಮದ ತಟ್ಟೆಕಲ್ ಮಜಿರೆಯಲ್ಲಿ ಕಪ್ಪೆ ಚಿಪ್ಪನ್ನು ಹಿಡಿಲಿಕ್ಕೆ ಬಂದಂಥ ಒಂದೇ ಕುಟುಂಬದ ಆಸುಪಾಸಿನವರು ಸುಮಾರು 13 ಜನ ಈ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಈಗಾಗಲೇ ಇಬ್ಬರು ಆರೋಗ್ಯದ ದೃಷ್ಟಿಯಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿದ್ದಾರೆ. ಬಾಕಿ 10 ಜನ ದೇಹ ಸಿಕ್ಕಿದೆ. ಇನ್ನು ಒಂದು ಬಾಡಿ ಸಿಗಬೇಕಾಗಿದೆ. ಬೆಳಿಗ್ಗೆಯಿಂದ ಇಲ್ಲಿ ಶೋಧ ಕಾರ್ಯ ನಡೀತಾನೆ ಇದೆ. ಈಗಾಗಲೇ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿ, SP ಅವರು, CEO ಅವರು ಎಲ್ಲ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಶೋಧ ಕಾರ್ಯ ಒಂದು ದೇಹಕ್ಕಾಗಿ ಶೋಧ ಕಾರ್ಯ ನಡೀತಾನೆ ಇದೆ. ಹಾಗೆ ಅವರು ಅವಾಗವಾಗ ಬಂದು ಮೋಸಕ್ಕಾಗಿ ಬಂದಂಥವ್ರು ಬಂದು ಇಲ್ಲಿಂದ ಆ ಕಡೆ ನೀರಲ್ಲಿ ದಾಟಿ ವಾಪಸ್ ಬರುವಾಗ ಈ ದುರ್ಘಟನೆ ನಡೆದಿರುವಂಥದ್ದು. ಇಂದು ಈ ಭಟ್ಕಳ ತಾಲೂಕಿನ ಶಿರಾಲಿ ಗ್ರಾಮದ ತಟ್ಟೆಕಲ್ ಮಜಿರೆಯಲ್ಲಿ ಭಟ್ಕಳದ ಶಾರದಾ ನದಿಯಲ್ಲಿ 10 ಜನ ಮೃತಪಟ್ಟಿದ್ದಾರೆ. ಒಬ್ಬರ ಶವ ಇನ್ನೂ ಸಿಕ್ಕಿಲ್ಲ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಗಾಯಾಳುಗಳ ರಕ್ಷಣೆ ಆಗಿದೆ ಅಂತ ದೇವನಹಳ್ಳಿಯಲ್ಲಿ CM ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಇದೊಂದು ಅನಿರೀಕ್ಷಿತ ಘಟನೆ. ಯಾವ ಕಾರಣಕ್ಕಾಗಿಯೂ ಕೂಡ ಹೇಳಿ ಕೇಳಿ ಈಗ ಪೂರ್ವ ಮುಂಗಾರು ಅಬ್ಬರಿಸ್ತಾ ಇದೆ. ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲೂ ಕೂಡ ಮಳೆಯಾಗ್ತಾ ಇದೆ. ಮಳೆಯಾಗಿರುವಂಥ ಹಿಂದಿನ ದಿನ ಅಂದರೆ ನಿನ್ನೆ ಮಳೆಯಾಗಿದೆ. ಇವತ್ತು ಅವರು ಬೆಳಗ್ಗೆ 11 ಗಂಟೆಗೆ ತೆರಳಿದ್ದಾರೆ. ಬೋಟ್ನಲ್ಲಿ ತೆರಳಿದ್ದಾರೆ. ಅನಂತರದಲ್ಲಿ ಕೈ ಹಿಡಿದುಕೊಂಡೇ ಕಪ್ಪೆ ಚಿಪ್ಪನ್ನು ಆರಿಸ್ತಾ ಇದ್ದಾರೆ. ಕಪ್ಪೆ ಚಿಪ್ಪನ್ನು ಆರಿಸಿಕೊಂಡು ವಾಪಸ್ ಬರಬೇಕು ಎನ್ನುವ ಸಂದರ್ಭದಲ್ಲಿ ಒಂದು ಪ್ರಬಲವಾದ ಅಲೆ ಬಂದಿದೆ. ಆ ಅಲೆಗೆ ಸಿಲುಕಿ ಅವರು ಸಾವನ್ನಪ್ಪಿದ್ದಾರೆ. ಜೊತೆಗೆ ನೋಡಿ, ಮೀನುಗಾರರು ಅಂತ ಹೇಳಿದ್ರೆ ಅಥವಾ ಕಪ್ಪೆ ಚಿಪ್ಪು ಮೀನುಗಾರರು ಇಬ್ಬರು ಒಂದೇನೆ. ಅವರು ಸಂಪೂರ್ಣವಾಗಿ ಇಂಥ ವಹಿವಾಟು ಅಥವಾ ಇಂಥ ಕಾರ್ಯಾಚರಣೆಯಲ್ಲಿ ಬಹಳ ನಾಲೆಜ್ ಇರುತ್ತೆ ಅವರಿಗೆ. ಪ್ರತಿಯೊಂದು ಕೂಡ ಗಮನಕ್ಕಿರುತ್ತೆ. ಯಾವ ದಿನ
ಹೇಗೆ ಎಲ್ಲಿ ಹೇಗಿರಬೇಕು ಅಂತ ಗೊತ್ತಿರುತ್ತೆ, ಯಾವ ಪ್ರದೇಶಕ್ಕೆ ಹೋಗಬೇಕು ಯಾವ ಪ್ರದೇಶಕ್ಕೆ ಹೋಗಬಾರ್ದು ಅಂತ ಗೊತ್ತಿರುತ್ತೆ, ಯಾವ ದಿನದಲ್ಲಿ ಮೀನುಗಾರಿಕೆ ಮಾಡಬೇಕು ಯಾವ ದಿನದಲ್ಲಿ ಮೀನುಗಾರಿಕೆ ಮಾಡಬಾರ್ದು ಅಂತ ಗೊತ್ತಿರುತ್ತೆ. ಅಕಸ್ಮಾತ್ ಯಾರು ಪ್ರವಾಸಿಗರು ಹುಚ್ಚಾಟ ಮಾಡಿದ್ರೆ, ಪ್ರವಾಸಿಗರು ಗೊತ್ತಿಲ್ಲದೆ ನೀರಿಗಿಳಿದ್ರೆ ಆ ಸಂದರ್ಭದಲ್ಲಿ ಗೈಡ್ ಮಾಡುವಂಥವ್ರು ಮೀನುಗಾರರು. ಅನೇಕ ಕಡೆಗಳಲ್ಲಿ ನೋಡಿ ನೀವು, ಪ್ರವಾಸಿಗರು ಬಿದ್ದರೆ, ಯಾರೋ ಅನಿರೀಕ್ಷಿತವಾಗಿ ಆಕಸ್ಮಿಕವಾಗಿ ಬಿದ್ದರೆ, ಆತ್ಮಹತ್ಯೆಗೆ ಅಂತ ಧುಮುಕಿದ್ರೆ ಆಗ ಕಾಪಾಡುವಂಥವರೇ ಮೀನುಗಾರರು. ಬಟ್ ಇಲ್ಲಿ ಯಾಕೋ ಗೊತ್ತಿಲ್ಲ, ಅವರ ಮರಣ ಹಲ್ಲಿಗೆ ಕರೆದುಕೊಂಡು ಹೋಗಿದೆ ಅಂತ ಅನಿಸುತ್ತೆ. ಎಲ್ಲವೂ ಗೊತ್ತಿದ್ದಂಥ ಅವರೇ ಭಾನುವಾರ ರಜಾ ದಿನ ಅನ್ನುವ ಕಾರಣಕ್ಕಾಗಿ ಹೋಗಿದ್ದಾರೆ, ಮರಳಿ ವಾಪಸ್ ಬರಲಾಗದೇ ಸಿಲುಕಿದ್ದಾರೆ. ಒಬ್ಬರಿಗೊಬ್ಬರು ಕೈ ಹಿಡಿದು ನಿಂತ್ಕೊಂಡಾಗ, ಅಲೆ ಅಪ್ಪಳಿಸಿದಾಗ ಅದಕ್ಕೆ ಪ್ರತಿರೋಧವನ್ನು ಅಥವಾ ಕಾಪಾಡಿಕೊಳ್ಳೋಕೆ ಆಗೋದಿಲ್ಲ. ಒಬ್ಬರನ್ನು ಮತ್ತೊಬ್ಬರು ಕಾಪಾಡಲಿಕ್ಕೆ ಹೋಗಿ ಈಗ 10 ಜನ ಮರಣವನ್ನು ಹೊಂದಿದ್ದಾರೆ. ಇನ್ನು ಒಬ್ಬರು ಅವರ ಶವ ಸಿಗಬೇಕಾಗಿದೆ, ಅದಕ್ಕಾಗಿ ಹುಡುಕಾಟವನ್ನು ಮಾಡ್ತಿದ್ದಾರೆ. ಸರ್ಕಾರ ಪರಿಹಾರವನ್ನು ಘೋಷಣೆ ಮಾಡಿದೆ. ಮುಖ್ಯಮಂತ್ರಿಗಳೇನು ಮಾತನಾಡಿದ್ದಾರೆ ನೋಡೋಣ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಅಲ್ಲಿ ನಮ್ಮ ಮಕ್ಕಳ ವೈದ್ಯ ಫೋನ್ ಮಾಡಿದ್ರು, 5 ಲಕ್ಷ ಕೊಡಿ ಅನೌನ್ಸ್ ಮಾಡಿ ಅಂತ ಹೇಳಿ. ಮತ್ತೆ ಯಾರು ಇಂಜೂರ್ಡ್ ಆಗಿದ್ದಾರೆ ಅವರು ಇನ್ನು ಬದುಕಿದ್ದಾರೆ, ಅವರಿಗೆ ಪೂರ ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಅಂತ ಹೇಳಿದ್ರು. ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿದ ನದಿ ದುರಂತದಲ್ಲಿದ್ದು 10 ಜನ ದುರ್ಮರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಂತಾಪ ಸೂಚಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಘಟನೆ ಬಗ್ಗೆ ಮಂಕಾಳ ವೈದ್ಯಾಲಯದ ಉಸ್ತುವಾರಿ ಸಚಿವರು ಮಾಹಿತಿಯನ್ನು ಕೊಟ್ಟರು. ನಾಪತ್ತೆಯಾದವರ ಬಗ್ಗೆಯೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಪರಿಹಾರದ ವಿಚಾರ ಕೇಳಿದಾಗ ಪರಿಹಾರ ಕೊಡಬಹುದು, ಆದರೆ ಹೋಗಿರುವ ವ್ಯಕ್ತಿ ವಾಪಸ್ ಬರ್ತಾನ, ಜೀವ ಮುಖ್ಯ ಪರಿಹಾರಕ್ಕಿಂತ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಕ್ರಮ ಮಾಡಬೇಕು ಸರ್ಕಾರದ ವತಿಯಿಂದ. ಈಗಾಗಲೇ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮತ್ತು ಡಿಸ್ಟ್ರಿಕ್ಟ್ ಎಲ್ಲ ಕ್ರಮ ಕೈಗೊಂಡಿದೆ. ಕೆಲಸ ಪರಿಹಾರ ಏನಾದ್ರು ಪರಿಹಾರ ಅಂತ ಇದು ಮಾಡಿ ಫಸ್ಟ್ ಜನ ಬದುಕ್ಸೋದ್ ನೋಡ್ಬೇಕಾಗುತ್ತೆ. ನೀವೆಲ್ಲ ಪರಿಹಾರದಲ್ಲೇ ಇದ್ದೀರಲ್ಲ, ಏನ್ ಕ್ರಮ ಮಾಡಬೇಕು ಸರ್ಕಾರದ ವತಿಯಿಂದ